ಎಲ್ಲರಿಗೂ ಸುಸ್ವಾಗತ. ಇವತ್ತು ಹೊಸ ಚಾಪ್ಟರ್ ಶುರು ಮಾಡ್ತಿದ್ವಿ. ಚಾಪ್ಟರ್ ನಂಬರ್ 27. ಹೈ. ಇಲ್ಲಿ ಎಂತೆಂಥ ಗ್ರಾಮರ್ ಬರುತ್ತೆ, ಆಮೇಲೆ ಈ ಗ್ರಾಮರು ಕನ್ನಡಕ್ಕೆ ಎಷ್ಟು ಹತ್ರ, ಆಮೇಲೆ N5ಗೆ ಎಷ್ಟು ಹತ್ರ ನೋಡೋಣ. ಓಕೆ, ಫಸ್ಟ್ ಗ್ರಾಮರ್ N5. ನಾನು ಕಾಂಜಿಯನ್ನು ಓದ್ತೀನಿ. ಇದನ್ನು ಯಾರು ಜಪನೀಸಲ್ಲಿ ಹೇಳ್ತೀರಾ? ಓಕೆ, ಸಾಗರ್ ಸರ್ ಹೇಳಿ. ಸಾಗರ್ ಸರ್. ವತಾಶಿವ ಕಾಂಜಿ ಓದ್ತೀನಿ. ಏನು ಕ್ರಿಯಾಪದ? ಏನು ಮಸ್ಸು? ಎಂತ ಮಸ್ಸು? ಸೂಪರ್. ಇನ್ನೊಂದ್ಸಲಿ ಬರಲಿ. ವತಾಶಿವ ಕಾಂಜಿ ಯೋಮಿಮಾಸ್. ಓಕೆ, ನೈಸ್. ನಾನು ಏನೋ ಜಾಪನೀಸನ್ನು ಓದ್ತೀನಿ. ವತಾಶಿವ ಕಾಂಜಿಯೋ ಯೋಮಿಮಸ್. ಈಸಿ ತಲ್ವಾ ನಿಮಗೆ? ಓಕೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ನ ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ ಯಾವ ಸೆಂಟೆನ್ಸ್ ಕೊಡ್ತೀನಿ ಅಂದರೆ, ಎಸ್, ಇದು N5ನೇ. ಹಾಂ, ನೀವೇ. ನನಗೆ ಕಾಂಜಿಯನ್ನು ಓದಕ್ಕೆ ಬರುತ್ತೆ. ಮಾಡೋಕ್ಕಾಗತ್ತಾ ಸೆಂಟೆನ್ಸು? ಓಕೆ, ಯೋಚನೆ ಮಾಡ್ತೀರಿ. ಕಲೇಶನ್ ಹೇಳ್ತಾರೆ. ಕಲೇಶನ್, ನಿಮಗೆ. ವತಾಶಿವಾನಿ ಕಾಂಜಿ ಹಾಂ, ಯೋಮಿ ಬರುತ್ತೆ. ಯೋಮಿ ಮಷ್ಟ. ಯೋಮಿ ಮಸ್ತ ಅಂದರೆ ಓದ್ದೆ ಅಂತ ಆಯ್ತದು. ಓಕೆ, ನೀವು ಯೋಚನೆ ಮಾಡ್ತಾಯಿರಿ. ನೆಕ್ಸ್ಟ್ ಯಾರು ನಮ್ಮ ಕ್ಲಾಸಲ್ಲಿ ಯಾರಿದ್ರು? ಚೈತ್ರ ಸರ್. N5 ಓದಿದ್ವಿ. 18ನೇ ಚಾಪ್ಟರು ಹಿಂಟ್ ಕೊಟ್ಟೆ. ನನಗೆ ಕಾಂಜಿನೂ ಓದಕ್ಕೆ ಬರುತ್ತೆ. ಯೋಮುತ್ತು ಅಂದರೆ ಓದಿದ್ರೆ ಅಂತ ಆಯಿತು. ಇದು ಓದೋಕ್ಕೆ. ಹಾಂ, ಓದುವುದಕ್ಕೆ. ಹಾಂ, ಪರವಾಗಿಲ್ಲ. ನೀವು ಹತ್ರ ಇದ್ದೀರಾ. ಓಕೆ, ನೀವು ಯೋಚನೆ ಮಾಡ್ತಾಯಿರಿ. ಸುಮನ್ ಸರ್. ನಿಮಗೆ ಗೊತ್ತಾ? ವತಾಶಿನಿ ಕಾಂಜಿ ಓಮುತ್ತರ. ಅದು ಓದಿದ್ರೆ ಅಂತ ಆಯಿತು. ಮಾಡಿದ್ರೆ ದರೆ ಥರ ಅಂತ ಬಂದರೆ. ಓಕೆ, ಮರ್ತಂಗಿದ್ದೀರಾ. ಬೇರೆಯವರು ನೋಡೋಣ. ಯಾರಪ್ಪ ಇನ್ನೊಬ್ಬರು? ಅನುಷಾ ಸರ್, ನಿಮಗೇನ ಗೊತ್ತಾ ಇದು? ವತಾಶಿಗ ಹಾಂ ಕಾಂಜಿಯು ಹಾಂ ಯೋಮಿಕತ ಅಂದರೆ ಓದೋ ರೀತಿ. ಓಕೆ, ನೀವು ಯೋಚನೆ ಮಾಡ್ತೀರಿ. ಶ್ವೇತಾ ಸರ್. ವತಾಶಿವ ಕಾಂಜಿಯು ಪರವಾಗಿಲ್ಲ, ನೀವು 80% ಹತ್ರ ಇದ್ದೀರಾ. ಹಾಂ, ಇನ್ನೊಂದ್ಸಲ ಹೇಳಿ. ಯೋಮೋ ದೇಕಿಮಸ್ ಅಂತ ಹೇಳಿದ್ದೀರಾ. 90% ಹತ್ರ ಇದ್ದೀರಾ. ವತಾಶಿವ ಕಾಂಜಿಯೋ ಯೋಮೋ ದೇಕಿಮಸ್. ಇಲ್ಲಿ ಸ್ವಲ್ಪ ಇಲ್ಲಿ ರೆಡಿ ಮಾಡಬೇಕು. ಯೋಮು ಕೊತೋಗ ದೇಕಿಮಸ್. ಕಾಂಜಿಯೋ ಯೋಮು ಕೊತೋಗ ದೇಕಿಮಸ್. ದೇಕಿಮಸ್ ಬರುತ್ತೆ. ಏನು ಬರುತ್ತೆ? ನನಗೆ ಓದುವುದಕ್ಕೆ ಬರುತ್ತೆ. ಕಾಂಜಿಯನ್ನು ಓದುವುದು ಅಂತ ಆಗುತ್ತೆ. ಇದು ಕೆ ಆಗುತ್ತೆ, ಬರುತ್ತೆ. ನೋಡಿ, ನಾವು ಎಲ್ಲಿ ಮಾಡಿದ್ವಿ ಅಂದರೆ, ಹಾಂ, 18ನೇ ಚಾಪ್ಟರ್. ವತಾಶಿವ ಕಾಂಜಿಯೋ ಯೋಮು ಕೊತೋಗ ದೇಕಿಮಸ್, 18ನೇ ಚಾಪ್ಟರ್ ನಾವೆಲ್ಲಿ ಮಾಡಿದ್ವಿ. ಇದು ಬರುತ್ತೆ. ಅದೇ ಇದು. ಈಗ ನೋಡಿ, ಇದು N5 ಅಲ್ವಾ, 2. ಈಗ N5ಇಂದ N4ಗೆ ಇದೇ ಅರ್ಥ. ಆದರೆ N4 ಗ್ರಾಮರಲ್ಲಿ ಇನ್ನೊಂದು ಗ್ರಾಮರಲ್ಲಿ ಯಾವ ಥರ ಹೇಳ್ತೀವಿ
ಅದಕ್ಕಿಂತ ಮುಂಚೆ ಕನ್ನಡದಲ್ಲಿ ಯಾವ ಥರ ಹೇಳ್ತೀವಿ ನೋಡೋಣ. ನಾನು ಕಾಂಜಿ ಓದಬಲ್ಲೆ. ಇದು ಬಳಸ್ತೀರಾ? ಯಾವ ಇದು ಕೇಳಿದರೆ ಈ ಥರ ಓದಬಲ್ಲೆ ಮಾಡಬಲ್ಲೆ ಅಂತ ಹೇಳ್ತಾರಲ್ಲ ಚೈತ್ರ ಸರ್, ಹಾಂ ಸರ್. ಏನು ಅರ್ಥ ಹೇಳಿ ಓದಬಲ್ಲೆ ಅಂದರೆ? ಓದಕ್ಕೆ ಪಾಸಿಬಲ್ ಇದೆ, ಓದ್ತೀನಿ ಅಂದರೆ ನನ್ನ ಕೈಯಲ್ಲಿ ಆಗುತ್ತೆ, ಆ ಎಬಿಲಿಟಿ ಇದೆ ಅಂತ ಅಲ್ವಾ? ಓದಕ್ಕೆ ಬರುತ್ತೆ ಅಂದರೂ ಒಂದೇ, ಓದಬಲ್ಲೆ ಅಂದರೂ ಒಂದೇ. ಕನ್ನಡದಲ್ಲಿ ಹಿಂಗಿದೆ, ಆದರೆ ನಾವು ಬಳಸಲ್ಲ. ಇದು ರಾಜ್ಕುಮಾರ್ ಕಾಲದಲ್ಲಿ ಬಳಸ್ತಿದ್ರೆ ನಾವು. ಎಸ್, ಓಕೆ, ಮ್ಯೂಟ್ ಮಾಡಿ. ಹೈ, ಅದೇ ಥರ ಈಗ ಜಾಪನೀಸಲ್ಲೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಅರ್ಥ ಒಂದೇ, ಶಬ್ದ ಬೇರೆ. ಏನಪ್ಪ ಅಂದರೆ ಅದು ನೋಡಿ ಯಾವ ಥರ ಮಾಡ್ತೀನಿ. ವತಾಶಿವ ಕಾಂಜಿಗ ಯೊಮೆಮಸ್. ಎಸ್, ಏನು ಚೇಂಜ್ ಆಯಿತು? ಓ ಇದ್ದಿದ್ದು ಗಾ ಆಯಿತು, ಮೀ ಇದ್ದಿದ್ದು ಮೇ ಆಯಿತು. ಸೊ ಎ ಸೌಂಡ್ ಬಂತು. ಈಗ ನಿಮ್ಮ ಕೈಯಲ್ಲಿ ಆಗುತ್ತೆ, ನಿಮ್ಮ ಕೈಯಲ್ಲಿ ಬರುತ್ತೆ, ನಿಮ್ಗೆ ಆ ಶಕ್ತಿ ಇದೆ ಅಂತ ಹೇಳಬೇಕಾದ್ರೆ ಕ್ರಿಯಾಪದ ತಗೊಳ್ಳಿ, ಅದನ್ನು ಎ ಸೌಂಡ್ ಮಾಡಿ, ಆಮೇಲೆ ಓ ಇದ್ದಿದ್ದು ಗಾ ಮಾಡಿ. ಕಾಂಜಿಗ ಯೊಮೆಮಸ್, ಕಾಂಜಿ ಓದಬಲ್ಲೆ. ಇಷ್ಟೇ. ಇದು ಗ್ರೂಪ್ 1 ಆಯಿತು, ಆಯಿತಾ? ಗ್ರೂಪ್ 1ಗೆ ಯಾವುದೇ ಗ್ರೂಪ್ 1 ವರ್ಕ್ ತೊಗೊಳ್ಳಿ, ಎ ಸೌಂಡ್ ಮಾಡಿ, ಓ ಇದ್ದಿದ್ದು ಗಾ ಮಾಡಿ ಬರೀರಿ. ಉದಾಹರಣೆಗೆ ಯಾವ ತಗೋಣ? ಒಯೋಗಿಮಸ್. ವತಾಶಿವ ಒಯೋಗಿಮಸ್. ಒಯೋಗಿಮಸ್. ನಾನು ಈಜೊಡ್ತೀನಿ, ನಾನು ಸಮುದ್ರದಲ್ಲಿ ಈಜೊಡ್ತೀನಿ. ಉಮ್ಮಿದೆ ಒಯೋಗಿಮಸ್. ಈಗ ಈಜು ಹೊಡೆಯಬಲ್ಲೆ. ಹೇಗೆ ಮಾಡ್ತೀರಾ ಇದನ್ನು? ಕಲೆಸನ್. ಈಜು ಹೊಡೆಯಬಲ್ಲೆ. ವತಾಶಿವ ಉಮಾದೆ ಉಮ್ಮಿದೆ ಉಮ್ಮಿದೆ ಏನು ಮಾಡಬಲ್ಲೆ. ಈಜು ಹೊಡೆಯಬಲ್ಲೆ. ಏನು ಮಾಡ್ತೀರಾ? ನಾನು ಹೇಳಿದೆ, ಎ ಸೌಂಡ್ ಮಾಡಿದ್ರೆ ಆಯ್ತು ಅಷ್ಟೇ. ಮಾನ ಎಲ್ಲಿದೆ? ನಾನು ಇದು ನೋಡಿ, ಒಯೋಗಿಮಸ್ ಬಗ್ಗೆ ಮಾತಾಡ್ತಿರೋದು. ಅದು ಎ ಸೌಂಡ್ ಮಾಡ್ಬೇಕಷ್ಟೇ. ಯೊಮಿಮಸ್ ಬಂತು. ಎಸ್ ಕರೆಕ್ಟ್. ಏನೋ ನೋಡಪ್ಪ, ಇಲ್ಲಿ ಯೊಮಿಮಸ್ ಇತ್ತು, ನಾನು ಎ ಸೌಂಡ್ ಮಾಡಿದೆ. ಎಲ್ಲಿ ಮಾಡಿದೆ? ಮಸು ಪಕ್ಕದ್ದು ಯೊಮೆಮಸ್. ಅದೇ ಥರ ಒಯೋಗಿಮಸ್ ಇದೆ, ಅದನ್ನು ಎ ಸೌಂಡ್ ಮಾಡಿ. ಏನಾಗುತ್ತೆ? ಗೇಮಸ್ ಅಷ್ಟೇ. ಎ ಸೌಂಡು, ಗೀದಿದ್ದು ಗೇ ಆಯಿತು. ಹಾಂ, ಅಂದರೆ ನಾನು ಈಜಬಲ್ಲೆ. ಇನ್ನೊಂದು ಕಾಂಜಿಯೋ ಕಕಿಮಸ್. ಕಾಂಜಿಯನ್ನು ಬರಿತೀನಿ. ಇದು ಹೇಳ್ತೀರಾ? ಕಾಂಜಿಯನ್ನು ಬರೆಯಬಲ್ಲೆ. ಸೂಪರ್. ಕಾಂಜಿಗ ಅಂತಾಗುತ್ತೆ, ಓ ಇದ್ದಿದ್ದು ಮರಿಬೇಡಿ. ಕಾಂಜಿಗ ಕಕೆಮಸ್. ಇಷ್ಟೇ. ಇದು ನಮ್ಮದು ಗ್ರಾಮರ್ 1. ಅಂದರೆ ನನಗೆ ಬರೆಯಕ್ಕೆ ಬರುತ್ತೆ ಅಂತ, ಬರೆಯಬಲ್ಲೆ. ಸೊ ರೂಲ್ಸ್ ಏನು? ಓ ಇದ್ದಿದ್ದು ಗ ಆಗುತ್ತೆ, ಆಮೇಲೆ ಗ್ರೂಪ್ 1 ವರ್ಬ್ಸ್ ಎಲ್ಲ ಎ ಸೌಂಡ್ ಆಗುತ್ತೆ. ಈಗ ಗ್ರೂಪ್ 2 ತೊಗೊಳ್ಳೋಣ. ಗ್ರೂಪ್ 2 ವರ್ಬ್ಸ್ ಯಾವುದು? ತಬೆಮಸ್ ತೊಗೊತೀನಿ. ತಬೆಮಸ್. ಏನು ತಬೆಮಸ್ಸು? ಸುಶಿವೋ ತಬೆಮಸ್. ಸುಶಿಯನ್ನು ತಿಂತೀನಿ. ಈಗ ಆಲ್ರೆಡಿ ಎ ಸೌಂಡ್ ಇದೆ, ಇದನ್ನು ಹೆಂಗೆ ಮಾಡೋದು ಅಲ್ವಾ? ಸುಶಿ ತಿನ್ನಕ್ಕೆ ಬರುತ್ತೆ ನನಗೆ, ಇದನ್ನು ತಿನ್ನಬಲ್ಲೆ, ಏನು ರಿಸ್ಟ್ರಿಕ್ಷನ್ ಇಲ್ಲ.
ಬಟ್ ಇನ್ನೂ ಅರ್ಥಗರ್ಭಿತವಾಗಿ ಮಾಡೋಣ. ಏನು ಹಸಿದೆ ಅಂತ ಹೇಳೋಣ. ಎಸ್, ಹಸಿದೆ ಸುಶಿಯೋ ತಬೆಮಸ್. ಚಾಪ್ಸ್ಟಿಕ್ಕಲ್ಲಿ ಸುಶಿಯನ್ನು ತಿನ್ನಬಲ್ಲೆ. ಇದನ್ನು ಹೆಂಗೆ ಮಾಡೋದು ಅಂದರೆ, ಯಾಕಂದರೆ ಈಗ ಚಾಪ್ಸ್ಟಿಕ್ಕಲ್ಲಿ ತಿನ್ನೋದು ಅಂದರೆ ಅದು ಕಷ್ಟ ಅಲ್ವಾ, ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಮಾಡಿ ಮಾಡಿ ನೀವಿಗೆ ಬರಂಗೆ ಮಾಡ್ಕೊಂಬಿಟ್ಟಿರ್ತೀರ. ಅವಾಗ ನೀವು ಹೇಳ್ತೀರ ನನಗೆ ನಾನು ಮಾಡಬಲ್ಲೆ, ತಿನ್ನಬಲ್ಲೆ ಚಾಪ್ಸ್ಟಿಕ್ಕಲ್ಲಿ. ಎಸ್, ಹೆಂಗೆ ಹೇಳೋದು ಅಂದರೆ ಹಸಿದೆ ಸುಶಿ ಗಾ ತಬೆ ಮಸಿದಿದ್ದು ತಬೆ ರಾರೆಮಸ್. ಇಷ್ಟೇ. ಏನು ಎಕ್ಸ್ಟ್ರಾ ಬಂತು? ರಾರೆಮಸ್ ಅನ್ನೋ ಸೌಂಡ್ ಬಂತು. ಗ್ರೂಪ್ 2 ಯಾವುದೇ ತಗೊಳ್ಳಿ, ಅದಕ್ಕೆ ರಾರೆಮಸ್, ರಾರೆ ಅಂತ ಸೌಂಡ್ ಹಾಕಿ ಮಸ್ಸು ಅಂತ ಸೇರಿಸಿ. ರಾರೆಮಸ್, ತಬೆ ರಾರೆಮಸ್, ಇಷ್ಟೇ. ಇದು ಗ್ರೂಪ್ 2. ಗ್ರೂಪ್ 3 ಏನು ಸೋಜಿ ಶಿಮಸ್ ಅಂತಿದೆ. ಇಲ್ಲಿ ಏನಾಗುತ್ತೆ, ಶಿಮಸ್ ಇದ್ದಿದ್ದು ಏನಾಗುತ್ತೆ, ಡೆಕಿಮಸ್ ಅಂತ ಆಗುತ್ತೆ. ಸೋಜಿ ಡೆಕಿಮಸ್, ಸೋಜಿ ಶಿಮಸ್ ಅಂದರೆ ಕ್ಲೀನಿಂಗ್ ಮಾಡ್ತೀನಿ, ಇದು ಕ್ಲೀನಿಂಗ್ ಮಾಡಬಲ್ಲೆ. ಇಷ್ಟೇ ನೋಡಿ, ನಿಮ್ಮ ಕೈಲಿ ಇದಾಗುತ್ತೆ. ಅದನ್ನು ಹೇಳಬೇಕು ಅಂದರೆ ಇದ್ದಿದ್ದು ಗಾ ಮಾಡಿ, ವರ್ಬ್ನ ಎ ಸೌಂಡ್ ಮಾಡಿ. ಗ್ರೂಪ್ 1 ಆದರೆ. ಗ್ರೂಪ್ 2 ಆದರೆ ರಾರೆ ಹಾಕಿ. ಗ್ರೂಪ್ 3 ಆದರೆ ಡೆಕಿಮಸ್ ಅಂತ ಹೇಳಿ. ಇನ್ನಷ್ಟು ಏನದು ಎಕ್ಸೈಸ್ ಪ್ರಾಬ್ಲಮ್ ಇದೆ, ಅದು ನೋಡೋಣ, ಪ್ರಾಕ್ಟೀಸ್ ಆಗುತ್ತೆ. ಇದು ನಮ್ಮದು ಗ್ರಾಮರ್ 1. ಈಗ ಗ್ರಾಮರ್ 2ಗೆ ಹೋಗ್ತೀನಿ. ಗ್ರಾಮರ್ 2 ನೋಡಿ, N4 ಅಂತ ಬರೆದಿದ್ದೀನಿ. ಇದು ಈ ಗ್ರಾಮರು N5 ಇಲ್ಲ. ಸಿನ್ಸೆ ಒಂದು ಡೌಟ್ ಅದು ಕಿಮಸ್ ಇತ್ತಲ್ಲ, ಕಿಮಸ್ ಬಂದರೂ ಡೆಕಿಮಸ್ ಹಾಕ್ಬೇಕಲ್ಲ ಸೆನ್ಸ್? ಓಕೆ, ವೈಟ್ ಎಸ್, ಕಿಮಸ್ಸಿಗೆ ಬರೋಣ. ಅದು ಸ್ಪೆಷಲ್, ಇದು ಸ್ಪೆಷಲ್ ವರ್ಬ್. ಇದು ಕಿಮಸ್ ಅಂದರೆ ಬರ್ತೀನಿ, ಬರೋಕ್ಕಾಗುತ್ತೆ, ಬರಬಲ್ಲೆ. ಇದೇನಾಗೋದು ಗೊತ್ತಾ, ಕೊರಾರೆ ಮಸ್. ಇದು ಹಿಂಗೆ ನೆನ್ಪಿಟ್ಕೊಳ್ಳಿ, ಕಿಮಸ್ದು ಕೊರಾರೆ ಮಸ್ ಅಂತ. ಬರೋಕ್ಕಾಗುತ್ತೆ, ಬರಬಲ್ಲೆ. ಓಕೆನಾ? ಸರ್ ಇದು ಇಂಗ್ಲೀಷಲ್ಲಿ ಹೇಳಿದರೆ ಐ ಕ್ಯಾನ್ ಡೂ ಅಂತ ಹೇಳ್ಬಿಟ್ಟು ಅದೇ ಐ ಕ್ಯಾನ್ ಡೂನೇ. ಇದು ಇಂಗ್ಲೀಷ್ ಹೇಳಿದ್ರೆ ಈಸಿ ಆಗ್ತಿತ್ತಾ? ಇಲ್ಲ ಅದೇ ಅದೇ ಐ ಕ್ಯಾನ್ ಡೂನೇ. ಬಟ್ ಹೆಂಗೆ ಹೇಳ್ತಾರೆ ಐ ಕ್ಯಾನ್ ಡೂ ಇಲ್ಲಿ? ಐ ಕ್ಯಾನ್ ರೀಡ್, ಐ ಕ್ಯಾನ್. ಬಟ್ ಜಾಪನೀಸಲ್ಲಿ ಐ ಕ್ಯಾನ್ ರೀಡ್ ಅಲ್ವಾ? ಇದನ್ನು ಜಪನೀಸಲ್ಲಿ ವತಾಶಿವ. ಕ್ಯಾನಿಗೆ ಹೊಸ ವರ್ಡ್ ಕಂಡುಹಿಡಿಬೇಕು. ದೆಕಿಮಸ್. ರೀಡಿಗೆ ಯೋಮಿಮಸ್. ಹೆಂಗೆ ಅಲ್ವಾ? ಅದಕ್ಕೆ ಈಗ ಕನ್ನಡದಿಂದ ಬಂದೆ. ನಾನು ಓದ್ತೀನಿ, ನಾನು ಕಂಜಿನೂ ಓದ್ತೀನಿ. ವತಾಶಿವ ಕಾಂಜಿವೋ ಯೋಮಿಮಸ್ ನಾನು ಓದ್ತೀನಿ. ಈಗ ಓದಬಲ್ಲೆ ನಾನು ಎಲ್ಲಿ ಚೇಂಜ್ ಮಾಡ್ತಿದ್ದೀನಿ? ವಾಕ್ಯದಲ್ಲಿ ನಾಮಪದ ಅಲ್ಲ, ಕ್ರಿಯಾಪದನ. ಯೋಮಿಮಸ್ ಇದ್ದಿದ್ದು ಯೋಮೇಮಸ್ ಅಷ್ಟೇ. ಕನ್ನಡದಲ್ಲಿ ಓದಬಲ್ಲೆ, ಅದೇ ಥರ ಯೋಮೇಮಸ್ ಅಷ್ಟೇ. ಇದ್ದಿದ್ದು ಗಾ ಆಗುತ್ತೆ, ಅದನ್ನು ನೆನ್ಪಿಡ್ಕೊಬೇಕಷ್ಟೆ. ಇವರು ಅದರಲ್ಲಿ ಅದೇ ಯಾಕೆ ಸುಮ್ಮನೆ ಕಾಂಪ್ಲಿಕೇಟ್ ಮಾಡಿದ್ರು? ಅಲ್ಲಿ ಹೇಳ್ಬೋದಿತ್ತಲ್ವ ಇವರು, ಕಾಂಜಿಯೋ ಯೋಮೇಮಸ್ ಅದರಲ್ಲೇ ಹೇಳ್ಬೋದಿತ್ತಪ್ಪ ನಂಗೆ ಕೇಳಿದ್ರೆ, ಕಾಂಜಿಯೋ ಯೋಮೇಮಸ್. ಆದರೆ ಇವ್ರು ಯಾಕೋ ಗಾ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಾನು ಕೇಳಿದ್ರೆ ಹಿಂಗೆ ಮಾಡ್ಬೋದಿತ್ತು, ಸ್ವಲ್ಪ ಕಾಂಪ್ಲೆಕ್ಸ್ ಗ್ರಾಮರ್. ಬಟ್ ಎನಿವೆ ಅದೇ ಈ ಥರ ವತಾಶಿವ ಕಾಂಜಿಗ ಅಂತ ಬರ್ತಿದ್ದಂಗೆ ನಿಮ್ಮ ಕೈಯಲ್ಲಿ ಆಗುತ್ತೆ, ಇದು ಮಾಡಬಲ್ಲೆ. ಅವಾಗ ಯೋಮೇಮಸ್ ಅಂತ ಹೇಳಿದ್ರೆ ಆಯಿತು. ಇಲ್ಲ ಇದು ಕಷ್ಟ ಆಗುತ್ತೆ ಅಂದರೆ ಕಾಂಜಿವೋ ಯೋಮು ಕೊತೋಗ ದೆಕಿಮಸ್. ಇದು ನನಗೆ ಓದೋಕ್ಕೆ ಬರುತ್ತೆ. N5 ಅದು ಹೇಳ್ಬೋದು, N4 ಅದು ಹೇಳ್ಬೋದು ಅಷ್ಟೇ. ಎರಡೂ ಒಂದೇ ಅರ್ಥ, ಅದೇ ಹೇಳೋ ರೀತಿ ಬೇರೆ ಬೇರೆ. ಏನು ಡೌಟ್ ಇದೆಯಾ? ಇದು ನಮ್ಮದು ವ್ಯಾಕರಣ 1. ಈಗ ನೆಕ್ಸ್ಟ್ ವ್ಯಾಕರಣ 2 ಹೋಗ್ತೀನಿ. ಏನು ಡೌಟ್ ಇದೆಯಾ? ಹೈ ಎಸ್. ಇದು ಕೊತೋಗ ದೆಕಿಮಸ್ ಆಯ್ತು, ದೆಕಿರುನು ಯೂಸ್ ಮಾಡ್ತಾರಲ್ವಾ? ಕೊತೋಗ ಏನು? ದೆಕಿರುನ?
ದೆಕಿರುಂದೆಸ್ ಯಾವ ಥರ ಹೇಳಕ್ ಹೇಳ್ತಿದ್ದೀರಾ? ಬರುತ್ತೆ, ಅವರು ಅಂದ್ರೆ ಹೇಳ್ತಾರೆ. ಇತ್ತ ಕೊತ್ತಾಗ ದೆಕ್ಕಿರು ಅಂತೆಲ್ಲ ಬರುತ್ತಲ್ಲ ಸರ್. ಇತ್ತ ಕೊತಗ ದೆಕಿರೋಲ್ಲ, ಇತ್ತ ಕೊತಗ ಅರಿಮಸ್, ಇತ್ತ ಕೊತಗ ಅರು. ಮತ್ತೆ ದೆಕ್ಕಿರು ಎಲ್ಲಿ ಯೂಸ್ ಮಾಡ್ತೀವಿ ಸರ್? ಅದೇ ಬರುತ್ತೆ ಅಂತ ಹೇಳ್ತಿದ್ದೀನಲ್ಲ, ನಂಗಿದು ಬರುತ್ತೆ, ನನ್ನ ಕೈಯಲ್ಲಿ ಆಗುತ್ತೆ ಅಂತ. ದೆಕಿಮಸ್ ಅಂದರೆ ಬರುತ್ತೆ, ಅದೇ ಇಲ್ಲಿ ಹಾಕಿರೋದು ನಾನು. ದೆಕಿಮಸ್ ಏನು ಬರುತ್ತೆ? ಓದುವುದಕ್ಕೆ ಬರುತ್ತೆ. ಕಾಂಜಿಯೋ ಯೊಮು ಕೊತೋಗ ದೆಕಿಮಸ್. ನನ್ನ ಎಬಿಲಿಟಿನ ಹೇಳ್ಕೊತಿದ್ದೆ, ನಂಗೆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅವಾಗ ಬಳಸ್ತೀವಿ ಇದನ್ನು. ಏನು ಡೌಟ್ ಇದೆಯಾ? ದೆಕಿರು ಅಂದರೆ ಬರುತ್ತೆ ಅಂತ. ಏನು ಬರುತ್ತೆ? ಓದುವುದಕ್ಕೆ ಬರುತ್ತೆ. ಯೊಮ್ಮು ಕೊತೋಗ ದೆಕಿಮಸ್. ಈ ಜೋಡಿಯಕ್ಕೆ ಬರುತ್ತೆ. ಒಯೋಗು ಕೊತೋಗ ದೆಕಿಮಸ್. ಮಾತಾಡೋಕ್ಕೆ ಬರುತ್ತೆ. ಹನಾಸು ಕೊತೋಗ ದೆಕಿಮಸ್. ಅಲ್ವಾ ಅನುಷ ಸರ್? ಓಕೆ ಸರ್. ಎಸ್, ಓಕೆ. ಗ್ರೂಪ್ 1 ಆಯಿತು. ಗ್ರೂಪ್ 1 ಅಲ್ಲ, ಸಾರಿ, ಏನಂತಾರದು, ವ್ಯಾಕರಣ 1 ಆಯ್ತು. ಈಗ ವ್ಯಾಕರಣ 2ಕ್ಕೆ ಹೋಗ್ತೀನಿ. ವ್ಯಾಕರಣ 2 ಏನು? ಇದು ಇಲ್ಲಿಂದ ಹೊಸದಿದು. N4ಗೆ ಸಂಬಂಧ ಇಲ್ಲ, N5ಗೆ ಸಂಬಂಧ ಇಲ್ಲ. ಬೆಕ್ಕನ್ನು ಸಾಕ್ತೀನಿ, ನಾಯಿಯನ್ನು ಸಾಕ್ತೀನಿ. ಸಾಕ್ತೀನಿ ಅನ್ನೋದಕ್ಕೆ ಜಾಪನೀಸಲ್ಲಿ ಕಾಯ್ಮಸ್ ಅಂತಾರೆ. ಕಾಯ್ಮಸ್ ಸಾಕ್ತೀನಿ. ಏನನ್ನು ಬೆಕ್ಕನ್ನು ಸಾಕ್ತೀನಿ. ಬೆಕ್ಕು ನೆಕೋ ಅನ್ನು ಓ ನೆಕೋ ಕಾಯ್ಮಸ್, ಬೆಕ್ಕನ್ನು ಸಾಕ್ತೀನಿ. ಎಸ್. ಈಗ ನಾಯಿಯನ್ನು ಸಾಕ್ತೀನಿ, ಯಾರು ಹೇಳ್ತೀರಾ? ಸಾಗರ್ ಸರ್? ಎಲ್ಲ ಇದೆ ನಿಮಗೆ ಪದಗಳು. ನಾಯಿ ಅನ್ನೋದು ಮಾತ್ರ ನೀವು ಜಾಪನೀಸ್ ಹೇಳಬೇಕು. ನಾಯಿಗೆ ಏನಂತಾರೆ ಗೊತ್ತಾ? ಹೇಳಿ ಮತ್ತೆ. ಇನುವೋ ಕೈಮಸ್. ಎಸ್, ಇನುವೋ ಕೈಮಸ್. ಈಗ ನೋಡಿ, ಈಗ ಸಂದರ್ಭ ಏನು ಅಂದರೆ, ಓಕೆ, ಸಂದರ್ಭ ಇದು ಪರ್ಚೇಸ್ ಮಾಡ್ತೀನಿ ಅನ್ನೋದು ಆಗುತ್ತಲ್ಲ ಸರ್? ಇದು ನಾಯಿಯನ್ನು ಪರ್ಚೇಸ್ ಮಾಡ್ತೀನಿ. ಎಸ್, ಎಕ್ಸಾಕ್ಟ್ಲಿ, ಅದೂ ಆಗುತ್ತೆ. ಆದರೆ ಇಲ್ಲಿ ಕಾಂಜಿ ಮುಖ್ಯ. ಕಾಂಜಿ ನೋಡಿ, ಕಾಂಜಿ ಬರ್ತೀನಿ. ಕಾಯ್ಮಸ್ ನೋಡಿ, ನೆಕೋ ಕಾಯ್ಮಸ್, ಕಾಂಜಿ ಇದು ನೋಡಿ. ಸೊ ಮಾತಾಡುವಾಗ ಯಾವ ಥರ ಯೂಸ್ ಮಾಡ್ತಾರೆ? ಯಾವ ಥರ? ಈಗ ನೋಡಿ, ನೀವು ಎಲ್ಲಿದ್ದೀರಾ? ಮನೆಯಲ್ಲಿದ್ದೀರಾ ಏನಂತ ಹೇಳ್ತೀರಾ? ಮನೆಯಲ್ಲಿದ್ದೀರಾ, ನಿಮ್ಮ ಯಾರೋ ಪಕ್ಕದ ಮನೆಯವರು ಬಂದಿದ್ದಾರೆ, ನೀವು ಹೇಳ್ತೀರಾ ನಾನು ನಾಯಿಯನ್ನು ಸಾಕ್ತಾ ಇದ್ದೀನಿ ಅಂತ. ಅವಾಗ ಏನಂತೀರಾ? ನೆಕೋ ಕತ್ತೈಮಸ್ ಅಂತ ಹೇಳ್ತೀರಾ. ಅಲ್ಲಿ ನೋಡಿ, ನೀವು ನಾನು ಬೈ ಮಾಡ್ತೀನಿ ಅಂತ ಅರ್ಥ ಆಗಲ್ಲ ಅಲ್ಲಿ ಸಂದರ್ಭ. ಭಾಳ ಹೈಲಿ ಕಾಂಟೆಕ್ಚುಯಲ್ ಲ್ಯಾಂಗ್ವೇಜ್ ಇದೆ ಜಾಪನೀಸ್. ಅವಾಗ ನಾವು ಈ ಥರ ಅರ್ಥ ಮಾಡ್ಕೊಬೇಕು. ಓಕೆ, ನಾನು ಸಾಕ್ತಾ ಇದ್ದೀನಿ ಅಂತ ಅರ್ಥ. ಓಕೆನಾ? ಸೊ ನೆಕೋ ಕೈಮಸ್. ಈಗ ಯಾವ ಥರ ಇದೆ ಅಂದರೆ, ಒಂದು ಅಪಾರ್ಟ್ಮೆಂಟ್ ಇದೆ ಅಲ್ಲಿ. ಓಕೆ, ಇನ್ನೊಂದು ಸಂದರ್ಭ ಇದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಈಗ ಓಕೆ, ನಾನು ಎಲ್ಲಿದ್ದೀನಿ? 2ನೇ ಗ್ರಾಮರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ 2 ಎಕ್ಸಾಂಪಲ್ ತೊಗೊಂಡೆ. ನೆಕೋ ಕೈಮಸ್, ಇನೋ ಕೈಮಸ್. ಓಕೆನಾ? ಈಗ ಈ ಅಪಾರ್ಟ್ಮೆಂಟಲ್ಲಿ ಏನೋ ಬೆಕ್ಕನ್ನು ಸಾಕ್ಬಹುದು, ಸಾಕಕ್ಕೆ ಪಾಸಿಬಲ್ ಇದೆ, ಅದನ್ನು ಮಾಡಬಹುದು, ಮಾಡಬಲ್ಲಿರ. ಅದಕ್ಕೆ ಏನಂತಾರೆ? ಅಪಾತೋ ಕೊನೋ ಅಪಾತೋದೆ ನೆಕೋಗ ಖಾಯಮಸ್, ಹಿಂಗೆ ಹೇಳ್ಬೋದಾ? ಇಲ್ಲಿ ಈ ಅಪಾರ್ಟ್ಮೆಂಟಲ್ಲಿ ಇದು ನೀವು ಮಾಡ್ಬೋದು. ಅದೇ ಮೇಲಿಂದೆ ಏನದು? ಓಕೆ, ನಿಮಗೆ ಇನ್ನೊಂದು ಹೇಳ್ಬೇಕಿತ್ತಲ್ವ? ಓಕೆ, ಒಂದು ಎಬಿಲಿಟಿ ಹೇಳುತ್ತೆ, ಮತ್ತಿನ್ನೊಂದು ಪಾಸಿಬಿಲಿಟಿನ ಹೇಳುತ್ತೆ. 2 ಹೇಳುತ್ತೆ. ಓಕೆ, ಇಲ್ಲಿ ಇದರ ಅರ್ಥ ಯಾವುದು ಅಂದರೆ, ಇಲ್ಲಿ ಪಾಸಿಬಿಲಿಟಿ ಹೇಳುತ್ತೆ, ಈ ಅಪಾರ್ಟ್ಮೆಂಟಲ್ಲಿ ನೀವು ಬೆಕ್ಕನ್ನು ಸಾಕ್ಬೋದು ಅಂತ. ಕೊನೋ ಅಪಾತೋದೆ ನೆಕೋಗ ಖಾಯ್ಮಸ್. ಅದೇ ಥರ ಇದನ್ನು ಹೇಳ್ಬೋದು. ಏನೋ ಕೊನೋ ಅಪಾತೋದೆ ನೆಕೋ ಇದ್ದಿದ್ದು ಇನ್ನೂಗ ಖಾಯ್ಮಸ್. ಈಗ ನೋಡಿ, ನಾನು ಗ್ರಾಮರಿಗೆ ಬರ್ತೀನಿ. ನಾನು ಗ್ರಾಮರಲ್ಲಿ ಬರ್ದಿದ್ದೀನಿ ನೋಡಿ.
ಈಗ ನಾನು ಏನು ಮಾಡಿದೆ, ಓ ಇದ್ದಿದ್ದು ಗಾ ಮಾಡಿದೆ ಪಾಸಿಬಿಲಿಟಿ ಹೇಳೋಕ್ಕೆ, ಆಮೇಲೆ ಗಾ ಇದ್ದಿದ್ದು ವಾ ಮಾಡ್ತೀನಿ ನೋಡಿ. ಯಾವ ಥರ ಅಂದರೆ, ಇಂಥದ್ದೊಂದು ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾರೆ. ಯಾವ ಥರ ಅಂದರೆ, ಕೊನೋ ಕೊನೋ ಅಪಾತೊದೆ ನೆಕೋವಾ ಖಾಯೇಮಸುಗ ಇನುವ ಖಾಯೇಮಸೇನ್. ಎಸ್, ಈ ಥರ ಸೆಂಟೆನ್ಸಸ್ ಮಾಡ್ಬೋದು. ಹೆಂಗೆ ಹಿಂಗಾಯ್ತು ಅಂದರೆ, ಗಾ ಇದ್ದಿದ್ದುವ ಯಾವುದರ ನೀವು ಎರಡು ವಸ್ತುನ ಇಲ್ಲ ಎರಡು ಏನಾದ್ರೂ ಕಂಪೇರ್ ಮಾಡಬೇಕಾದ್ರೆ ನೀವು ವಾ ಅಲ್ಲಿ ಹೇಳ್ಬೋದು. ಇಲ್ಲಿ ಎರಡು ಅಂದರೆ ಯಾವುದನ್ನ ಕಂಪೇರ್ ಮಾಡ್ತಾಯಿದ್ದೀನಿ, ನೆಕೋನ ಕಂಪೇರ್ ಮಾಡ್ತಿದ್ದೀನಿ, ಇನ್ನೂನ ಕಂಪೇರ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ಗಾ ಅಲ್ಲಿ ಹೇಳೋ ಬದಲು ವಾ ಅಲ್ಲಿ ಹೇಳಿದೆ. ಗಾ ಅಲ್ಲಿ ಹೇಳಿದ್ರೂ ತಪ್ಪಿಲ್ಲ, ಆದರೆ ವಾ ಅಲ್ಲೂ ಹೇಳ್ಬೋದು ಅಂತ ಹೇಳ್ತಾರೆ ಕಂಪೇರ್ ಮಾಡಬೇಕಾದ್ರೆ ಎರಡು ವಸ್ತುನ. ಗಾಲಿ ಹೇಳ್ಬೋದಿತ್ತು, ಕೊನ ಅಪಾತದೆ ನೆಕೋಗ ಖಾಯಮಸಗ ನೆಕೋಗ ಇನ್ನುಗ ಖಾಯಮಸೇನ್ ಅಂತ ಹೇಳ್ಬೋದಿತ್ತು. ಆದರೆ ಇಲ್ಲಿನ ಗ್ರಾಮರ್ ಹೇಳುತ್ತೆ ಗಾಲಿ ಹೇಳ್ಬೇಡಪ್ಪ, ವಾಲ್ ಹೇಳು ಅಂತ. ಕೊನ ಅಪಾತದೆ ನೆಕೋವಾ ಖಾಯಮಸುಗ ಇನುವ ಖಾಯಮಸೇನ್ ಕಂಪೇರ್ ಮಾಡ್ಬೇಕಾದ್ರೆ ಬಳಸ್ಬೋದು ಅಂತ ಇದೊಂದು ಗ್ರಾಮರ್ ಇದೆ ಅಷ್ಟೇ, ಕಂಪೇರ್ ಮಾಡಬೇಕಾದ್ರೆ. ಇದು ನಮ್ಮ ಎರಡನೇ ವ್ಯಾಕರಣ. ಈಗ ಮೂರನೇ ವ್ಯಾಕರಣ ಹೋಗ್ತೀನಿ. ಎಸ್, ನಾನು ಕಾಂಜಿ ಒಂದು ಮಾತ್ರ ಬರೆಯಬಲ್ಲೆ. ನನಗೆ ಒಂದು ಮಾತ್ರ ಬರೆಯೋಕ್ಕೆ ಬರುತ್ತೆ. ಎಷ್ಟಕ್ಕೊಂದಿದೆ 1000, ನಂಗೆ ಒಂದೇ ಮಾತ್ರ ಬರೆಯೋಕ್ಕೆ ಬರೋದು. ಇದನ್ನು ಯಾರು ಹೇಳ್ತೀರಾ? ಕಾಂಜಿ ದಕ್ಕೆ ಅಲ್ಲ, ಒಂದು ಮಾತ್ರ. ಹಾಂ, ಸೋಮನ್ ಸರ್. ಕಾಂಜಿ ದೆ ಇಚಿದಾಕೆ. ಓಕೆ, ದಕ್ಕೆ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ನಾನು ಹೇಳ್ತೀನಿ ನೋಡಿ. ವತಾಶಿವ ಕಾಂಜಿಯನ್ನು ಒಂದು ಮಾತ್ರ. ಹಿತೋತ್ಸು ಒಂದು ಮಾತ್ರ. ದಕ್ಕೆ ಓಕೆ, ಇಲ್ಲಿ ದಕ್ಕೆ ಬರೀ ಕಕಿಮಸ್. ಕಾಕು ಕೋತೋಗ ದೆಕಿಮಸ್. ಎಸ್, ಇದು ದೊಡ್ಡದಾಯಿತು, ಸ್ವಲ್ಪ ಸಣ್ಣದು ಮಾಡ್ತೀನಿ. ಈಗಷ್ಟೇ ಕಲ್ತಿದ್ವಲ್ಲ ಆ ಗ್ರಾಮರ್ ಬೆಳೆಸ್ಬಿಟ್ಟು. ವತಾಶಿವ ಕಾಂಜಿಗ ಹಿತೋತ್ಸುದಕ್ಕೆ ಕಕೆಮಸ್. ಎಸ್, ಓಕೆ. ಈಗ ನೆಕ್ಸ್ಟ್ ಗ್ರಾಮರ್ ಬರುತ್ತೆ. ಗ್ರಾಮರ್ ನಮ್ಮ ಮೂರನೇ ಗ್ರಾಮರ್ ಹೇಳ್ತಾ ಇರೋದು. ಇದರಲ್ಲಿ ಏನು ಅಂದರೆ, ಒಂದು ಮಾತ್ರ ಅನ್ನೋದನ್ನ ಜಾಪನೀಸಲ್ಲಿ ಹೇಗೆ ಹೇಳೋದು? ದಕ್ಕೆ. ಏನು ಡೌಟ್ ಇದೆಯಾ ಸುಮನ್ ಸರ್? ಈಗ ನೋಡಿ, ಈಗ ನೆಕ್ಸ್ಟ್ ಇನ್ನೊಂದು ಗ್ರಾಮರ್ ಇದೆ ನೋಡಿ. ಅದರದ್ದೇ ಈ ಥರನೂ ಹೇಳ್ಬೋದು. ನಾನು ಕಾಂಜಿ ಒಂದು ಬಿಟ್ಟರೆ ಬರೆಯಲಾರೆ. ಇನ್ನೊಂದು ನನಗೆ ಒಂದು ಕಾಂಜಿ ಬಿಟ್ಟರೆ ಬರಲ್ಲ. ಬಿಟ್ಟರೆ ಅನ್ನೋದು ಜಾಪನೀಸಲ್ಲಿ ಆಗ ಹೇಳ್ತಾರೆ. ಅದನ್ನು ಹೆಂಗೆ ಹೇಳ್ತಾರೆ? ಸೊ ವತಾಶಿವ ಕಾಂಜಿಗ. ಈಗ ನೋಡಿ, ಹಿತೋತ್ಸು ಶಿಖಾ ಬಂದ್ಬಿಟ್ಟು ನೆಗೆಟಿವ್ ಬರಲೇಬೇಕಿಲ್ಲಿ. ಬಿಟ್ಟರೆ ಬರಲ್ಲ, ಅದು ಬಿಟ್ಟರೆ ಬರಲ್ಲ, ನೆಗೆಟಿವ್. ಹಿತೋತ್ಸು ಶಿಖಾ ಖಾಕೆಮಸೇನ್ ಎರಡು ಥರ ಹೇಳ್ಬೋದು, ಒಂದೇ ಅರ್ಥ ಅಲ್ವಾ? ವತಾಶಿವ ಕಾಂಜಿಗ ಹಿತೋತ್ಸುದಕ್ಕೆ ಖಾಕೆಮಸ್. ನಾನು ಕಾಂಜಿ ಒಂದು ಮಾತ್ರ ಬರೆಯಬಲ್ಲೆ, ನೆಗೆಟಿವಲ್ಲಿ ಹೇಳ್ಬೋದು, ಅದನ್ನೇ ಅದೇ ಅರ್ಥ ಇಟ್ಕೊಂಡು. ನನಗೆ ಕಾಂಜಿ ಒಂದು ಬಿಟ್ಟರೆ ಬರಲ್ಲ. ಈ ಥರ ಗ್ರಾಮರ್ ಇದೆ ಅಂತ ಹೇಳ್ತಾರೆ N4ಅಲ್ಲಿ. ಏನೋ ಡೌಟ್ ಇದೆಯಾ? ದಕ್ಕೆ ಎದ್ದಿದ್ದು ಶಿಖಾ ಆಯಿತು. ಶಿಖಾ ಆದಮೇಲೆ ಯಾವಾಗಲೂ ನೆಗೆಟಿವ್ ಬರಲೇಬೇಕು, ಬಿಟ್ಟರೆ ಬರಲ್ಲ. ಶಿಖಾ ಇದು ಇನ್ನೊಂದು ಎಕ್ಸಾಂಪಲ್. ಶಿಖಾ ಓಕೆ. ಈಗ ಅದೇ ಎಕ್ಸಾಂಪಲ್ಸ್ ಭಾಳ ಇದ್ದಾವೆ, ಮುಂದೋಗೋಣ. ಈಗ ಎಕ್ಸೈಸ್ ಪ್ರಾಬ್ಲಮ್ ಮಾಡ್ತೀವಲ್ಲ, ಅವಾಗ ಹೇಳ್ತೀನಿ ನಾನು. ಒಟ್ಟು ಇದು ಅರ್ಥ ಆಯ್ತು ನಿಮಗೆ?
ಹಾ ಇದು ಅರ್ಥ ಆಯ್ತು. ಹಾಂ, ಇದು ತಲೆಯಲ್ಲಿರಲಿ. ಮುಂದೆ ಭಾಳಷ್ಟು ಎಕ್ಸಸೈಸ್ ಪ್ರಾಬ್ಲಮ್ ಬರುತ್ತೆ, ಅವಾಗ ನೀವು ಕೇಳಿ. ಓಕೆನಾ? ಎಸ್. ಸೊ ಏನು ಮಾಡಿದ್ವಿ ನಾವು ಈ ಚಾಪ್ಟ್ರಲ್ಲಿ 3 ಗ್ರಾಮರ್ ಪಾಯಿಂಟ್ ಕಲ್ತ್ವಿ. ಒಂದೇನು ಅಂದರೆ ನಿಮ್ಮ ಎಬಿಲಿಟಿನ ಹೇಳೋದು. ಆಗಲೇ ನಾವು ಕಲ್ತಿದ್ವಿ ಏನು ಫೈಲಿ, ಅದನ್ನು ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಹೇಳೋದು. ಓದಬಲ್ಲೆ, ಮಾಡಬಲ್ಲೆ ಅನ್ನೋದು ಎಬಿಲಿಟಿ, ಪಾಸಿಬಿಲಿಟಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನೋ ಏಜೆಂಟ್ಸ್ನ ಓ ಇದ್ದಿದ್ದನ್ನ ಗಾ ಮಾಡ್ಬೋದಂತೆ, ಗಾ ಇದ್ದಿದ್ದನ್ನ ವಾ ಮಾಡ್ಬೋದಂತೆ. ಯಾವಾಗ ಅಂದರೆ ನೀವು ಒಂದು 2 ಥಿಂಗ್ಸನ್ನು ಕಂಪೇರ್ ಮಾಡುವಾಗ. ಎರಡನೇದಾಯಿತು. ಮೂರನೇದೇನು ಅಂದರೆ ಒಂದು ಪಾಸಿಟಿವಲ್ಲಿ ಹೇಳಿದ್ನ ನೆಗೆಟಿವಲ್ಲೂ ಹೇಳ್ಬೋದು. ದಕೆ ಮತ್ತು ಶಿಕ ಅಂತ ಉಪಯೋಗಿಸ್ಬಿಟ್ಟು ಹಿತೋತ್ಸು ದಕೆ ಕಕೆ ಮಸ್. ದಕೆ ಬಂದಾಗ ಯಾವಾಗಲೂ ಪಾಸಿಟಿವ್ ಬರುತ್ತೆ, ಇದು ನೆನಪಿರಲಿ. ಹಿತೋತ್ಸು ಶಿಕ ಕಕೆ ಮಸೇನ್, ಇದು ಬಿಟ್ಟರೆ ಬರಲ್ಲ ಅಂತ ಹೇಳ್ತಾ ನಾವು ಎಕ್ಸಸೈಸ್ ಪ್ರಾಬ್ಲಮ್ ಮಾಡೋಕ್ಕೆ ಹೋಗೋಣ. ಎಸ್. ಈಗ ಇದನ್ನು ಯಾರು ಓದ್ತೀರಾ? ಹೈ, ಓಕೆ, ಕಲೆ ಸರ್, ನೀವು ಓದ್ಬಿಡಿ. ವತಾಶಿ ವ ನಿಹೊಂಗೊ ಗ ಸುಕೋಶಿ ಹ ನ ಸೆ ಮಾಸು, ಹನ ಸೆ ಮಾಸ್. ಸುಕೋಶಿ ಅನಸಸ್. ಹಾಂ, ನಾನು ಜಪಾನೀಸ್ ಕೋಶಿ. ಓಕೆ, ಇದು ನನಗೆ ಗೊತ್ತಾಗುತ್ತೆ. ಹಾಂ, ನನಗೆ ಜಪಾನೀಸ್ ಮಾತಾಡೋಕ್ಕೆ ತುಂಬ. ಸರಿ, ಒಂದು ಸೆಕೆಂಡ್. ನನಗೆ ಬೇಡ, ನಾನು ಅಂತಾನೆ ಹೇಳಿ. ನಾನು ಅಂತಾನೆ ಹೇಳಿ. ನಾನು ಹಾಂ, ಜಪಾನ್ ಲ್ಯಾಂಗ್ವೇಜ್ ಸ್ಕೋಶಿ ಅಂದರೆ ತುಂಬ ಆಗುತ್ತೆ. ಸ್ಕೋಶಿ ಅಂದರೆ ಸ್ವಲ್ಪ, ತಕ್ಸಾನ ಅಂದರೆ ತುಂಬ. ಕಡಿಮೆ ಅಂದರೆ ಕಡಿಮೆ ಮಾತಾಡೋಕ್ಕೆ ಬರುತ್ತೆ, ಮಾತಾಡ್ತೀನಿ. ಹನಾಶಿ ಮಸ್ ಅಂದರೆ ಮಾತಾಡ್ತೀನಿ, ಹನಾಶೆ ಮಸ್ ಅಂದರೆ ಮಾತಾಡಬಲ್ಲೆ. ಸೇ ಆಯಿತು ನೋಡಿ. ಹನಾಶಿ ಮಸ್ ಇದ್ದಿದ್ದು ಹನಾಶೆ ಮಸ್ ಆಯಿತು. ಸೊ ನಾನು ಜಾಪನೀಸು ಸ್ವಲ್ಪ ಮಾತಾಡಬಲ್ಲೆ ಹಂಗಾದ್ರೆ ಹೇಳ್ಬೋದು. ಇಲ್ಲ, ನನಗೆ ಜಾಪನೀಸು ಸ್ವಲ್ಪ ಮಾತಾಡೋಕ್ಕೆ ಬರುತ್ತೆ. ಆದರೂ ಅದೇ ದೆಕಿಮಸ್ ಅಂತ ಬಂದರೆ ಹಂಗೆ ಹೇಳ್ಬೇಕಾಗತ್ತೆ, ಅದು ಬೇಡ. ನಾವು ಬಲ್ಲೆ ಅನ್ನೋದನ್ನ ಕಲಿತಾ ಇದ್ದೀವಿ, ಅದೇ ಉಪಯೋಗಿಸೋಣ. ಸೊ ನಾನು ಜಾಪನೀಸು ಸ್ವಲ್ಪ ಮಾತಾಡಬಲ್ಲೆ. ವತಾಶಿವ ನಿಹೊಂಗೊಗ ಸ್ಕೋಶಿ ಹನಾಸೆಮಾಸ್. ನೆಕ್ಸ್ಟ್ ಅದು ಎರಡನೇದು. ಸಗಸ. ಯಮಗ ಅಕ್ಕಿರಿ ಮಿಯೇಮಸ್. ಮಿಯೇಮಸ್ ಅಂದರೆ ಗೊತ್ತಾ? ನೋ. ಆಡಿಯೋ ಹಾಕಿದೆ, ಕೇಳಿದ್ರಾ ಸಾಗರ್ ಸರ್? ವೊಕ್ಯಾಬುಲರಿ ಈ ಚಾಪ್ಟರ್ದು ವೊಕ್ಯಾಬುಲರಿ ಆಡಿಯೋ ಮಾಡಿ ಡ್ರೈವಲ್ಲಿ ಹಾಕಿದ್ದೆ, ಕೇಳಿದ್ರಾ? ಇಲ್ಲ. ಅದೇ ಅದರಲ್ಲಿ ನಾನು ಅರ್ಥ ಹೇಳಿದ್ದೀನಿ. ಇದು ಒಂದೇ ಚಾಪ್ಟರ್ದಲ್ಲ ಸರ್? ಇದಾವೆ N4 ಒಂದೇ. ಇದು ಎರಡನೇದು ಹಾಕಿದ್ದೀನಿ. ಒಂದೇದು ಹಾಕಿದ್ದೀನಿ, ಎರಡನೇದು ಹಾಕಿದ್ದೀನಿ. ಅದಕ್ಕೆ ನಾನು ನೋಡಿ, ನಾನು ಇದು ಮಾಡ್ತಾ ಇಲ್ಲ, ಅದನ್ನು ವೊಕ್ಯಾಬುಲರಿ ಮಾಡ್ತಾ ಇಲ್ಲ, ಅದು ಬಿಟ್ಟಿದ್ದೀನಿ. ನೋಡಬಲ್ಲ. ಮಿಮಸ್ ಅಂದರೆ ನೋಡ್ತೀನಿ, ಮಿಯಮಸ್ ಅಂದರೆ ಕಾಣುತ್ತೆ. ಮಿಮಸ್ ಅಂದರೆ ನೋಡ್ತೀನಿ, ಮಿಯಮಸ್ ಅಂದರೆ ಕಾಣುತ್ತೆ. ಕಾಂಜಿ ಒಂದೇ ಅದು. ಸೊ ಇಲ್ಲೇನರ್ಥ, ಏನು ಕಾಣುತ್ತೆ? ಬೆಟ್ಟ ಕಾಣುತ್ತೆ. ಇದು ಬಿಡಿ, ಬೆಟ್ಟ ಕಾಣುತ್ತೆ. ಹೇಗೆ ಕಾಣುತ್ತೆ? ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಹಕ್ಕಿರಿ ಅನ್ನೋದು ಅಡ್ವರ್ಬು ನಮ್ಮ ವರ್ಬನ್ನ ಬಣ್ಣಿಸ್ತಾ ಇದೆ. ವರ್ಬೇನು ಕಾಣುತ್ತೆ. ಹೆಂಗೆ ಕಾಣುತ್ತೆ? ಕ್ಲಿಯರಾಗಿ ಕಾಣುತ್ತೆ. ಹಕ್ಕಿರಿ ಮೇಯಮಸ್, ಯಮಗ ಹಕ್ಕಿರಿ ಮೇಯಮಸ್, ಇದು ಕಾಣುತ್ತೆ ಕ್ಲಿಯರಾಗಿ. ನೆಕ್ಸ್ಟ್ ಮೂರನೇದು ಚೈತ್ರ ಸರ್. ಎಕಿನೋ ಮಾಯೇನಿ ಓಕಿ ಸೂಪಾಗ ದೆಕಿಮಾಷ್ಟ. ಇಲ್ಲಿ ಓಕೆ, ಇಲ್ಲಿ ಸ್ಟೇಷನ್ನ ಮುಂದೆ ದೊಡ್ಡ ಸೂಪರ್ ಮಾರ್ಕೆಟ್. ಇಲ್ಲಿ ಏನಿದು ದೆಕಿಮಾಷ್ಟ ಅಂದರೆ ಇದೆ, ಇರುವುದುಂಟು ಅಂತ ಇದೆ ಅಂತ.